ಸರ್ವಲೋಕಗಳ ಒಡೆಯನಿಗೆ ಮೀಸಲು. ಯಾವತ್ತು ಮುದ್ರಣ ಹಾಗೂ ದೃಶ್ಯ ಮಾಧ್ಯಮ ಬಂಧುಗಳೇ, ಮಿತ್ರರೇ, ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಮೊದಲನೇದಾಗಿ ನಾನು ತಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಈ ಪತ್ರಿಕಾಗೋಷ್ಠಿ ತಮಗೆಲ್ಲ ಗೊತ್ತಿರುವಂತೆ ಜಮಾತೆ ಇಸ್ಲಾಮಿ ಹಿಂದ್ ತಮಗೆಲ್ಲ ಚಿರಪರಿಚಿತವಾದಂತಹ ಸಂಘಟನೆಯಾಗಿದೆ. ಕಳೆದ ಹಲವಾರು ದಶಕಗಳಿಂದ ಜಮಾತೆ ಇಸ್ಲಾಮಿ ಹಿಂದ್ ವಿಶಿಷ್ಟವಾದಂತಹ, ವಿನೂತನವಾದಂತಹ ಮತ್ತು ಸೌಹಾರ್ದಯುತವಾದಂತಹ ಹಲವು ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿರುವುದು ತಮಗೆಲ್ಲ ಗಮನಕ್ಕೆ ಬಂದಿರುವಂಥ ವಿಷಯ. ಈ ನಿಟ್ಟಿನಲ್ಲಿ ಇವತ್ತು ರಾಜ್ಯಾದ್ಯಂತ ಜಮಾತೆ ಇಸ್ಲಾಮಿ ಹಿಂದ್ ಒಂದು ಅಭಿಯಾನ ನಡೆಸ್ತಾ ಇದೆ. ಆ ಅಭಿಯಾನದ ಧ್ಯೇಯೋದ್ದೇಶಗಳೇನು ಮತ್ತು ಸ್ಥಾನೀಯ ಮಟ್ಟದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ಜಮಾತೆ ಇಸ್ಲಾಮಿ ಹಿಂದ್ ಹಮ್ಮಿಕೊಳ್ತಾ ಇದೆ ಎನ್ನುವಂಥ ಹಲವಾರು ವಿಚಾರಗಳನ್ನು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಇವತ್ತಿನ ಈ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಬೆಳಗಾವಿ ವಿಭಾಗೀಯ ಸಂಚಾಲಕರಾದಂತಹ ಜನಾಬ್ ಮೆಹಬೂಬ್ ಆಲಂ ಬಡಗನ್ ಅವರು ಕೂಡ ಇದ್ದಾರೆ. ಅದೇ ರೀತಿ ಜಮಾತೆ ಇಸ್ಲಾಮಿನ ಹಿರಿಯ ಸದಸ್ಯರಾದಂತಹ ಮೊಹಮ್ಮದ್ ತಾಜುದ್ದೀನ್ ಸಾಹೇಬರು ಕೂಡ ಇದರಲ್ಲಿ ಇದ್ದಾರೆ. ಮತ್ತು ಈ ಅಭಿಯಾನದ ಸಂಚಾಲಕರಾದಂತಹ ಜನಾಬ್ ಅಬ್ದುಲ್ ರೆಹಮಾನ್ ಬಿಳೆಕುದುರಿ ಅವರು ಕೂಡ ಈ ನಮ್ಮ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ನಮ್ಮ ಸ್ಥಾನೀಯ ಕಾರ್ಯದರ್ಶಿಯಾದಂತಹ ಮೊಹಮ್ಮದ್ ಯಾಸಿನ್ ಗಬ್ಬೂರ್ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ. ಕಾರಣ ತಾವೆಲ್ಲರೂ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಲವಾರು ವಿಚಾರಗಳನ್ನು ಇಲ್ಲಿ ಉಪಸ್ಥಿತಪಡಿಸಲಾಗ್ತಾ ಇದೆ. ತಾವೆಲ್ಲರೂ ಶಾಂತ ರೀತಿಯಿಂದ ಈ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಬಂದಿದ್ದಕ್ಕಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ, ನಮ್ಮ ಈಗ ಈ ಸೀರತ್ ಅಭಿಯಾನದ ಸಂಚಾಲಕರಾದಂಥ ಅಬ್ದುಲ್ ರೆಹಮಾನ್ ಬಿಳೆಕುದುರಿ ಅವರು ಕೂಡ ಈ ಅಭಿಯಾನದ ಕುರಿತು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಬೇಕೆಂದು ನಾನು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಿಧಿಯಾದ ಆ ಸೃಷ್ಟಿಕರ್ತನ ನಾಮದಿಂದ ಮಾನ್ಯ ಮಾಧ್ಯಮ ಪ್ರತಿನಿಧಿಗಳು ಹಾಗೂ ಉಪಸ್ಥಿತರಿರುವ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಕೋರ್ತಾ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಬರ್ಕಾತುಹು. ಇಂದು ನಾವು ಸೇರಿರುವುದು ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ವತಿಯಿಂದ ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಎಂಬ ಶೀರ್ಷಿಕೆ ಅಡಿಯಲ್ಲಿ ರಾಜ್ಯಾದ್ಯಂತ ನಡೆಯಲಿರುವ ಸೀರತ್ ಅಭಿಯಾನವನ್ನು ಪರಿಚಯಿಸಲು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಾನವೀಯತೆ, ನ್ಯಾಯ ಹಾಗೂ ದಯೆಯ ಸಂದೇಶವನ್ನು ನೀಡಿದ ಮಹಾನ್ ವ್ಯಕ್ತಿತ್ವ, ಅವರ ಜೀವನ ಬೋಧನೆಗಳನ್ನು ಸಮಾಜದ ಪ್ರತಿಯೊಬ್ಬರಿಗೂ ತಲುಪಿಸುವ ಉದ್ದೇಶದಿಂದ ಸೆಪ್ಟೆಂಬರ್ 3ರಿಂದ ಸೆಪ್ಟೆಂಬರ್ 14ರವರೆಗೆ ರಾಜ್ಯದ ವಿವಿಧೆಡೆ ಸಂವಾದ, ವಿಚಾರಗೋಷ್ಠಿ, ಸಾರ್ವಜನಿಕ ಸಭೆಗಳು ಹಾಗೂ ಸಮಾಜ ಸೇವಾ ಕಾರ್ಯಕ್ರಮಗಳು ನಡೆಯಲಿವೆ. ಈ ಅಭಿಯಾನದ ಅಂಗವಾಗಿ ಶಾಂತಿ ಪ್ರಕಾಶನದಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದ ಬಗ್ಗೆ ಹಾಗೂ ಅವರ ಸಂದೇಶಗಳ ಬಗ್ಗೆ 2 ಪುಸ್ತಕಗಳನ್ನು ಬಿಡುಗಡೆ ಸಹ ಮಾಡಲಾಗುತ್ತಾ ಇದೆ. ಇಂದು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಹಾಗೂ ರಾಜ್ಯಾದ್ಯಂತ ನಡೆಯಲಿರುವ ಚಟುವಟಿಕೆಗಳನ್ನು ನಿಮಗೆ ಹಂಚಿಕೊಳ್ಳುತ್ತಿದ್ದೇವೆ. ಇದರ ಕುರಿತು ವಿಸ್ತಾರವಾಗಿ ನಮ್ಮ ಸ್ಥಾನಿಕ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಗಳ ಬಗ್ಗೆ ವಿವರವಾಗಿ ನಮ್ಮ ಮಾನ್ಯ ಹಿರಿಯ ಸದಸ್ಯರಾದ ಮೊಹಮ್ಮದ್ ತಾಜುದ್ದೀನ್ ಸಾಹೇಬರು ತಮ್ಮ ಮುಂದೆ ಇಡಲಿದ್ದಾರೆ. ಸರ್ವಸ್ತುತಿ ಸಕಲ ವಿಶ್ವ ಚರಾಚರಗಳ ಸೃಷ್ಟಿಕರ್ತನಿಗೆ ಮೀಸಲು. ಆತ್ಮೀಯ ಮಾಧ್ಯಮ ಪ್ರತಿನಿಧಿಗಳೇ, ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಸೆಪ್ಟೆಂಬರ್ 3ರಿಂದ 14ನೇ ತಾರೀಖಿನವರೆಗೆ ಸುಮಾರು 12 ದಿನಗಳ ಕಾಲ ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಶೀರ್ಷಿಕೆಯಡಿಯಲ್ಲಿ ಒಂದು ಅಭಿಯಾನವನ್ನು ಕೈಗೊಳ್ಳಲಾಗಿದೆ. ನಾಡಿನಾದ್ಯಂತ ಈ ಅಭಿಯಾನದ ಮೂಲಕ ಪ್ರವಾದಿ ಮೊಹಮ್ಮದರ ಪರಿಚಯ ಮತ್ತು ಅವರ ಸಂದೇಶ, ಅವರ ವ್ಯಕ್ತಿತ್ವ ಮತ್ತು ಅವರು ಮಾಡಿದಂತಹ ಸಾಧನೆ ಯಾವುದು ಅನ್ನೋದರ ಬಗ್ಗೆ ನಾನು ಕೆಲವು ನಿಮಿಷಗಳಲ್ಲಿ ಬಹಳ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ವಿಚಾರವನ್ನು ಇಡ್ತಾ ಇದ್ದೇನೆ. ದಯವಿಟ್ಟು ತಾವು ಕೇಳಿಸಿಕೊಳ್ಳಬೇಕಾಗಿ ವಿನಂತಿ. ಮಾನ್ಯರೇ, ಪ್ರವಾದಿ ಮೊಹಮ್ಮದ್ ಅರೇಬಿಯಾದ
ಮಕ್ಕಾಪಟ್ಟಣದಲ್ಲಿ ಜನಿಸಿದರು. 14 ಶತಮಾನಗಳ ಹಿಂದೆ ಈ ಪ್ರವಾದಿಗಳ ಆಗಮನ, ವೇದಗಳಲ್ಲಿ ಕೂಡ ಇದರ ಬಗ್ಗೆ ನಮಗೆ ವಿವರ ಸಿಗ್ತಾ ಇದೆ. ಮೊಹಮ್ಮದ್ ಎಂದು ಸಂಸ್ಕೃತದಲ್ಲಿ ಪ್ರವಾದಿಯನ್ನು ಕರೆಯಲಾಯಿತು. ಅದೇ ರೀತಿಯಾಗಿ ಭಾರತದ ಒಬ್ಬ ರಾಜರು ಕೂಡ ಪ್ರವಾದಿಯವರನ್ನು ಚಿದಾನಂದ ಎಂಬ ಹೆಸರಿನಿಂದ ಕರೆದಿದ್ದುಂಟು. ಈ ಪ್ರವಾದಿ ಮೊಹಮ್ಮದರು ಪ್ರವಾದಿಗಳೆಂದರೆ ಸೋಕಾಲ್ಡ್ ಪ್ರವಾದಿಯಲ್ಲ, ಬದಲಾಗಿ ದೇವನು ನಿಯೋಜಿತರನ್ನಾಗಿ ನೇಮಿಸಿದಂತಹ ಒಬ್ಬ ಪ್ರವಾದಿ. ದೇವನಿಂದ ತನ್ನ ಕಡೆಯಿಂದ ಈ ಭೂಮಿಯಲ್ಲಿ ಎಲ್ಲ ಸಮುದಾಯಗಳಲ್ಲಿ, ಎಲ್ಲ ಜನಾಂಗಗಳಲ್ಲಿಯೂ ಕೂಡ ಪ್ರವಾದಿಗಳು ಆಗಮಿಸಿದ್ದಾರೆ. ಆ ಪ್ರವಾದಿಗಳ ಕೊನೆಯ ಕೊಂಡಿಯಾಗಿ ಪ್ರವಾದಿ ಮೊಹಮ್ಮದರನ್ನು ಈ ಭೂಮಿಯ ಮೇಲೆ ಕಳುಹಿಸಲಾಯಿತು. ಅದರ ಜೊತೆಗೆ ಪ್ರವಾದಿಯವರು ಹೇಳಲಾಯಿತು, ನಾನು ನಿಮ್ಮನ್ನು ಮನುಕುಲದ ಮಾರ್ಗದರ್ಶನಕ್ಕಾಗಿ ಕಳುಹಿಸ್ತಾ ಇದ್ದೇನೆ, ವಿಶ್ವ ಮನುಕುಲದ ವಿಮೋಚನೆಗಾಗಿ ನಿಮ್ಮನ್ನು ನಾನು ಕಳುಹಿಸ್ತಾ ಇದ್ದೇನೆ ಎಂದು ಅಲ್ಲಾಹನು ಕುರಾನ್ನಲ್ಲಿ ಹೇಳ್ತಾ ಇದ್ದಾನೆ. ಪ್ರವಾದಿಯ ಸರಿಯಾದ ಪರಿಚಯ ನಮಗೆ ಆಗಬೇಕೆಂದರೆ ಕುರಾನ್ನಲ್ಲಿ ಅದರ ಬಗ್ಗೆ ಸಾಕಷ್ಟು ವಿವರಗಳಿವೆ. ಅತ್ಯಂತ ಅಧಿಕೃತವಾದಂತಹ ಕುರಾನ್ ಗ್ರಂಥ ಅದು ದೇವವಾಣಿ, ಅದು ಪ್ರವಾದಿಯ ವಾಣಿಯಲ್ಲ. ಹಾಗೂ ಪ್ರವಾದಿಯರು ಕೂಡ ಅದನ್ನು ಬರೆದಿದ್ದಿಲ್ಲ. ಬದಲಾಗಿ ದೇವನು ಅವರ ಮೇಲೆ ಹಂತ ಹಂತವಾಗಿ ಸುಮಾರು 23 ವರ್ಷಗಳ ಕಾಲ ಅವರ ಮೇಲೆ ಕುರಾನನ್ನು ಅವತರಿಸಿದನು. ಆ ಕುರಾನ್ನಲ್ಲಿ ಪ್ರವಾದಿಯ ಬಗ್ಗೆ ಹೇಳಲಾಯಿತು, ನಾವು ನಿಮ್ಮನ್ನು ಮನುಕುಲದ ವಿಮೋಚನೆಗಾಗಿ ನಾವು ನಿಮ್ಮನ್ನು ಕಳಿಸಿದ್ದೇವೆ, ನೀವು ಕರುಣಾಮಯಿ ಆಗಿದ್ದೀರಿ, ನೀವು ಅನುಗ್ರಹಿತವಾಗಿದ್ದೀರಿ. ಹೀಗಾಗಿ ಪ್ರವಾದಿ ಮೊಹಮ್ಮದರು ಕೇವಲ ತಮ್ಮ ಜನತೆ, ತಮ್ಮ ಸಮುದಾಯಕ್ಕೆ ಮಾತ್ರ ಪ್ರೀತಿಸಿದವರಲ್ಲ, ಬದಲಾಗಿ ಪ್ರವಾದಿ ಮೊಹಮ್ಮದರಿಗೆ ಶತ್ರು ವತ್ಸಲ ಎಂದು ಕರೆಯಲಾಗ್ತಾ ಇದೆ. ಶತ್ರುಗಳನ್ನು ಕೂಡ ಪ್ರವಾದಿಯವರು ಪ್ರೀತಿಸಿದ್ದುಂಟು, ಹಾಗೂ ಶತ್ರುಗಳೊಂದಿಗೆ ನ್ಯಾಯವನ್ನು ಕೂಡ ಪಾಲಿಸಿದ್ದುಂಟು. ಒಂದು ನ್ಯಾಯಯುತವಾದಂತಹ ವ್ಯವಸ್ಥೆಯನ್ನು ಪ್ರವಾದಿ ಮೊಹಮ್ಮದರು ಈ ಜಗತ್ತಿನಲ್ಲಿ ಸ್ಥಾಪಿಸಿದರು. ಪ್ರಜಾಸತ್ತಾತ್ಮಕ ರಾಷ್ಟ್ರವನ್ನು ಪ್ರವಾದಿಗಳು ಸ್ಥಾಪಿಸಿದರು. ಸಮಾನತೆ, ಮಾನವೀಯತೆ ಮತ್ತು ನ್ಯಾಯಯುತವಾದಂತಹ ಒಂದು ಸಮಾಜದಲ್ಲಿ ಪ್ರವಾದಿ ಮೊಹಮ್ಮದರು ತಮ್ಮ ಸಂದೇಶವನ್ನು ಜನರಿಗೆ ಈ ರೀತಿಯಾಗಿ ತಿಳಿಸಿದ್ದಾರೆ. ಅದಕ್ಕಾಗಿ ಇದು ನಮ್ಮ ಹೊಣೆಗಾರಿಕೆ ಆಗಿದೆ. ಪ್ರವಾದಿ ಮೊಹಮ್ಮದರ ಸಂದೇಶಗಳನ್ನು ನಮ್ಮ ಇತರ ಮುಸ್ಲಿಮೇತರ ಬಂಧುಗಳು ಯಾಕೆ ಕೇಳಿಸಿಕೊಳ್ಳಬೇಕು? ಪ್ರವಾದಿ ಮೊಹಮ್ಮದರು ಮುಸ್ಲಿಮರ ಪ್ರವಾದಿಯಾಗಿದ್ದಾರೆ ಎನ್ನುವಂತಹ ಒಂದು ಮಾತು ವಾಡಿಕೆಯಲ್ಲಿದೆ. ಆದರೆ ಪ್ರವಾದಿ ಮೊಹಮ್ಮದರು ಕೇವಲ ಮುಸ್ಲಿಮರ ಪ್ರವಾದಿಯಲ್ಲ, ಬದಲಾಗಿ ಅವರು ವಿಶ್ವ ಮಾನವ ಕುಲದ ಪ್ರವಾದಿಯಾಗಿದ್ದಾರೆ. ವಿಶ್ವ ಮಾನವ ಕುಲದ ಮಾರ್ಗದರ್ಶನಕ್ಕಾಗಿ ಆ ಪ್ರವಾದಿಯವರನ್ನು ಕಳುಹಿಸಲಾಯಿತು. ಹಾಗಾಗಿ ಪ್ರವಾದಿ ಮೊಹಮ್ಮದರು ಏಕದೇವತ್ವ, ಪ್ರವಾದಿತ್ವ ಮತ್ತು ಪರಲೋಕ ಪ್ರಜ್ಞೆ ಈ 3 ತತ್ವದ ಆಧಾರಗಳಲ್ಲಿ ಒಂದು ನ್ಯಾಯಯುತವಾದಂತಹ ಒಂದು ಸಮಾನತೆಯ ಕಲ್ಯಾಣ ರಾಷ್ಟ್ರವನ್ನು ಸ್ಥಾಪಿಸಿ ಹೋಗಿದ್ದಾರೆ. ಇದು ಇತಿಹಾಸದಲ್ಲಿರುವಂತಹದ್ದು, ಇದು ಕೇವಲ ವಾಡಿಕೆಯಲ್ಲಿರುವಂತಹದ್ದಲ್ಲ, ಬದಲಾಗಿ ಪ್ರಾಯೋಗಿಕವಾಗಿ ಈ ತತ್ವದ ಮೂಲಕ ಏಕದೇವತ್ವ ಎಂದರೆ ಈಗಿರುವ ಅನೇಕಾರು ದೇವರುಗಳನ್ನು ಜನರು ಪೂಜಿಸ್ತಾ ಇದ್ದಾರೆ. ಆ ಎಲ್ಲ ದೇವರುಗಳಲ್ಲಿ ಯಾವುದಾದ್ರೂ ಒಂದು ದೇವರನ್ನು ಕರೆದು ಪೂಜಿಸುವುದಿಲ್ಲ, ಬದಲಾಗಿ ನಿಜವಾದ ದೇವ ಯಾವನಿದ್ದಾನೆ, ಭೂಮಿ, ಆಕಾಶ ಮತ್ತು ಅದರೊಳಗೊಂಡಿರುವ ಸಕಲ ಚರಾಚರ ಜಗಗಳನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಆ ಪಾಲಕ ಪ್ರಭು, ಆ ದೇವರನ್ನು ಮಾತ್ರ ನೀವು ಪೂಜಿಸಬೇಕೆಂದು ಪ್ರವಾದಿಗಳು ಹೇಳಿದ್ದು. ಬಸವಣ್ಣನು ಕೂಡ ಹೇಳ್ತಾರೆ, ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತಾಡಬೇಡ, ದೇವನೊಬ್ಬ ಕಾಣಿರು ಇಬ್ಬರು ಹುಸಿ ನೋಡ. ವೇದಗಳಲ್ಲಿ ಬರ್ತಾ ಇದೆ, ಏಕಂ ಸತ್ ವಿಪ್ರಾಬಹುದಾವದಂತಿ, ಸತ್ಯ ಅನ್ನುವಂತಹದ್ದು ಒಂದೇ ಒಂದಿದೆ, ಆದರೆ ಜನರು ಅದನ್ನು ಬೇರೆ ಬೇರೆ ಹೆಸರಿನಿಂದ ಕರೀತಾ ಇದ್ದಾರೆ ಅಂತ. ಹೀಗಾಗಿ ಈ ಲೋಕಕ್ಕೆ ಬಂದಂತಹ ಎಲ್ಲ ಧರ್ಮಗಳಲ್ಲಿ, ಎಲ್ಲ ದೈವಿಕ ಗ್ರಂಥಗಳಿರುವಂತಹ ಸಂದೇಶ ಏನೆಂದರೆ ಅದು ಏಕದೇವ ವಿಶ್ವಾಸ ಮತ್ತು ಏಕದೇವ ಆರಾಧನೆ. ಅದೇ ಸಂದೇಶವನ್ನು ಪ್ರವಾದಿ ಮೊಹಮ್ಮದ್ ಅತ್ಯಂತ ಕೊನೆಯದಾಗಿ ಧರ್ಮದ ಪರಿಪೂರ್ಣತೆಗಾಗಿ ಅವರು ಆಗಮಿಸಿದರು ಅರಬ್ ರಾಷ್ಟ್ರದಲ್ಲಿ. ಹಾಗಾಗಿ ಅರಬ್ ರಾಷ್ಟ್ರದಲ್ಲಿ ಜನಿಸಿದ ಮಾತ್ರಕ್ಕೆ, ಅವರ ಮಾತೃಭಾಷೆ ಅರಬಿ ಆದ ಮಾತ್ರಕ್ಕೆ ಅದು ಕೇವಲ ಅರಬಿಗಳಿಗೆ ಸೀಮಿತವಲ್ಲ, ಬದಲಾಗಿ ಅದು ಎಲ್ಲರಿಗಾಗಿ ಬಂದಂತಹ ಒಂದು ಸಂದೇಶವಾಗಿದೆ. ಹಾಗಾಗಿ ನಾನು ಮುಗಿಸ್ತಾ ಇದ್ದೇನೆ. ಪ್ರವಾದಿ ಮೊಹಮ್ಮದರು ಈ ಒಂದು ಏಕದೇವತ್ವದ ಆಧಾರದಲ್ಲಿ ಒಂದು ರಾಷ್ಟ್ರವನ್ನು ಸಂಸ್ಥಾಪಿಸಿದರು. ಪ್ರವಾದಿತ್ವ ಎಂದರೆ ಪ್ರವಾದಿ ಮೊಹಮ್ಮದರು ಪ್ರವಾದಿಗಳು, ಅಂದರೆ ಕೊನೆಯ ಪ್ರವಾದಿಗಳು. ಈ ಭೂಮಿಗೆ ಬಂದಂತಹ ಎಲ್ಲ ಪ್ರವಾದಿಗಳಲ್ಲಿ ಪ್ರವಾದಿ ಮೊಹಮ್ಮದ್ ಕೊನೆಯವರು. ಆಮೇಲೆ ಪರಲೋಕ ಪ್ರಜ್ಞೆ, ಪರಲೋಕದಲ್ಲಿ ನಮಗೆ ಅಕೌಂಟಬಿಲಿಟಿ,
ಅಂದರೆ ನಮಗೆ ವಿಚಾರಣೆ ದಿನ ಬರಲಿಕ್ಕಿದೆ, ನಮಗೆಲ್ಲರಿಗೂ ಕೂಡ ಆ ದೇವರಲ್ಲಿ ಹಾಜರಾಗಲಿಕ್ಕಿದೆ ಎಂಬ ವಿಶ್ವಾಸವನ್ನು ಇರಿಸಿಕೊಂಡು ನಾವು ನಿಜವಾಗಿ ಬಾಳಿದ್ದಾದರೆ ನಮ್ಮ ಸಮಾಜದಲ್ಲಿ ನ್ಯಾಯ, ಸಮಾನತೆ, ಶಾಂತಿ, ಸಮೃದ್ಧಿ ನಾವು ಕಾಣಲಿಕ್ಕೆ ಸಾಧ್ಯವಿದೆ. ಅದಕ್ಕಾಗಿ ಜಮಾತ್ ಇಸ್ಲಾಮಿ ಹಿಂದ್ ಈ ಒಂದು ಹೊಣೆಗಾರಿಕೆಯನ್ನು ನಿರ್ವಹಿಸಲಿಕ್ಕಾಗಿ ನಮ್ಮ ಈ ನಾಡಿನಾದ್ಯಂತ ಅದು ಸುಮಾರು 12 ದಿನಗಳ ಕಾಲ ಈ ಪ್ರವಾದಿ ಅಭಿಯಾನವನ್ನು ನಾವು ಕೈಗೊಳ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಈ ಅಭಿಯಾನದಲ್ಲಿ ಕೈ ಜೋಡಿಸಬೇಕು ಹಾಗೂ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ನಾನು ತಮ್ಮಲ್ಲಿ ಕೇಳಿಕೊಂಡು ನನ್ನ ಮಾತು ಮುಗಿಸ್ತಾ